ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವರ ಒಂದು ಮನಸ್ಸಿನ ಭಾವನೆಗಳು, ಹೃದಯದ ಸಂದೇಶಗಳು ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಪಿಕಾ ಕಾರ್ಡ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾರಿಗೆಲ್ಲ ಕ್ರಿಸ್ಟಲ್ ಮೇಲೆ ಆಸಕ್ತಿ ಇದೆ ಅಥವಾ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಕ್ಯಾಂಡಲ್ ವ್ಯಾಕ್ಸ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಥವಾ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೋಬೇಕು, ಈ ರೀತಿಯ ಒಂದಷ್ಟು ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅದೆಲ್ಲದರ ಡೀಟೇಲ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದರ ಪ್ರಕಾರ ನೀವು ಕಲಿಬಹುದು ಆ್ಯಂಡ್ ನಿಮ್ಮ ಡಿಸೈರ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ, ಇಲ್ಲಿ ನಾನು 2 ಪೈಲ್ಗಳನ್ನು ಇಟ್ಟಿದ್ದೀನಿ. ಓಕೆ, ನಿಮ್ಮ ಪರ್ಸನ್ ಅವರ ಇನಿಷಿಯಲ್ ವಾಯ್ಸ್ ಈ ಒಂದು ಪೈಲ್ಗಳನ್ನು ಚೂಸ್ ಮಾಡಿ ನೀವು ರೀಡಿಂಗ್ ಅನ್ನೋದನ್ನು ನೋಡ್ಕೋಬಹುದು. A to M ಮತ್ತು N to Z. ನಿಮ್ಮ ಪರ್ಸನ್ ಅವರ ನೇಮ್ A to M ಅಲ್ಲಿ ಇದ್ದರೆ ನೀವು ಪೈಲ್ ನಂಬರ್ 1ನ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಅವರ ಇನಿಷಿಯಲ್ಸ್ N to Z ಇದ್ದರೆ ಪೈಲ್ ನಂಬರ್ 2ನ ಚೂಸ್ ಮಾಡಿಕೊಂಡು ಈ ರೀಡಿಂಗ್ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಹೇ ಪೈಲ್ ನಂಬರ್ 1. ಸೊ ನೋಡೋಣ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ಏನಿದೆ ಅಂತ. ಓಕೆ, ಸೊ ನಿಮ್ಮ ಪರ್ಸನ್ ಅವರ ಫಸ್ಟ್ ಮೆಸೇಜ್ ನಿಮಗೋಸ್ಕರ. Have fell in love with your beauty. You are so attractive in my eyes. ನೀವು ಅವ್ರ ಕಣ್ಣಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ತುಂಬ ಆಕರ್ಷಣೀಯವಾಗಿದ್ದೀರಾ. ನೀವು ತುಂಬ ಆಕರ್ಷಣೆ ಅನ್ನೋದು ನಿಮ್ಮೊಳಗಿದೆ. ಬಹುಶಃ ನೀವು ತುಂಬ ಬ್ಯೂಟಿಫುಲ್ ಆಗಿರಬಹುದು, ನಿಮ್ಮ ಕಣ್ಗಳು ತುಂಬ ಚೆನ್ನಾಗಿರ್ಬೋದು, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿರಬಹುದು. ನೀವು ಸ್ಮೈಲ್ ಮಾಡಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬಹುದು. ಸೊ ಆ ಒಂದು ಅಟ್ರಾಕ್ಷನ್ಗೆ, ಆ ಒಂದು ಆಕರ್ಷಣೆಗೆ ಈ ಒಂದು ಪರ್ಸನ್ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂತ ಹೇಳಬಹುದು. ಯುವರ್ ಸೈಲೆನ್ಸ್ ಈಸ್ ಕಿಲ್ಲಿಂಗ್ ಮೀ, ಪ್ಲೀಸ್ ಬ್ರೇಕ್ ಯುವರ್ ಸೈಲೆನ್ಸ್. ಸಮ್ವೇರ್ ನೀವೇನಾದರೂ ಇವ್ರ ಜೊತೆ ಮುನಿಸ್ಕೊಂಡಿದ್ರೆ, ಜಗಳ ಮಾಡಿದ್ದೀರಾ ಅಥವಾ ಏನು ಮಾತಾಡದೆ ಸುಮ್ಮನೆ ಇದ್ದರೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ಪಟ ಅಂತ ಮಾತಾಡ್ತೀರಾ. ಸೊ ಅದಕ್ಕೋಸ್ಕರ ನೀವು ಮಾತಾಡೋದು ಕೇಳೋದು ಅಂದರೆ ಆ ಪರ್ಸನ್ಗೆ ಇಷ್ಟ. ನೀವು ಸೈಲೆಂಟ್ ಆಗಿದ್ದರೆ ಅವ್ರಿಗೆ ತಡೆಯೋದಕ್ಕಾಗೋಲ್ಲ. ಸೊ ಮಾತಾಡಿ ಅಂತ ಆ ಪರ್ಸನ್ ಹೇಳ್ತಾ ಇದ್ದಾರೆ. ಸೊ ಹಾಗೇನಾದರೂ ಇದ್ದರೆ ಬ್ರೇಕ್ ಯುವರ್ ಸೈಲೆನ್ಸ್. ನಿಮ್ಮ ಮೌನಕ್ಕೆ ಏನು ಕಾರಣ ಅನ್ನೋದನ್ನು ಅವ್ರಿಗೆ ಹೇಳಿ. ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಎನಿಥಿಂಗ್. ವಾವ್, ವೆರಿ ಮೋಟಿವೇಟಿಂಗ್ ಪರ್ಸನ್ ಅಂತ ಹೇಳಬಹುದು. ತುಂಬಾ ನೀವು ಯಾವಾಗಾದರೂ ಲೋ ಫೀಲ್ ಆದಾಗೆಲ್ಲ ಇವ್ರ ಜೊತೆ ಸ್ವಲ್ಪ ಮಾತಾಡಿದ್ರು ಸಾಕು, ತುಂಬ ಮೋಟಿವೇಟ್ ಫೀಲ್ ಆಗ್ತೀರಾ. ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಮೋಟಿವೇಶನ್ ನಿಮಗೆ ಸಿಕ್ಬಿಡುತ್ತೆ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಎನಿಥಿಂಗ್. ನಿನ್ನನ್ನು ನೀನು ನಂಬು. ಸೆಲ್ಫ್ ಡೌಟ್ ಜಾಸ್ತಿ ಪಡ್ತೀರಾ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು, ಫಸ್ಟು ನಿನ್ನ ಮೇಲೆ ನೀನು ನಂಬಿಕೆ ಇಡು. ಏನು ಬೇಕಾದರೂ ನೀನು ಮಾಡಬಹುದು. ಇಟ್ ಮೀನ್ಸ್ ಏನು ಬೇಕಾದರೂ ಅಂದರೆ ಏನು ಬೇಕಾದರೂ ನೀನು ಮಾಡಬಹುದು. ಐ ಲೈಕ್ ಯುವರ್ ವಾಯ್ಸ್. ನಿಮ್ಮ ವಾಯ್ಸ್ ಅಂದರೆ ಇವ್ರಿಗೆ ತುಂಬ ಇಷ್ಟ. ನಿಮ್ಮ ಧ್ವನಿ ಅಂದರೆ ಇವ್ರಿಗೆ ತುಂಬ ಇಷ್ಟ. ನಿಮ್ಮ ಮಾತು ಅಂದರೆ ಇವ್ರಿಗೆ ಇಷ್ಟ. ನಿಮ್ಮ ಹಾಡು ಅಂದರೆ ಇವ್ರಿಗೆ ಇಷ್ಟ. ನಿಮ್ಮ ಕವಿತೆ, ಕವನ ಅಂದರೆ ಇವರಿಗೆ ತುಂಬಾ ಇಷ್ಟ. ಓಕೆ, ಸೊ ಕವನ ಬರೆಯುವಂಥ ಆಸಕ್ತಿ ಯಾರಿಗಾದರೂ ಇದ್ದರೆ ಕಮೆಂಟಲ್ಲಿ ಒಂದೊಳ್ಳೆ ಕವನನ ಬರೀರಿ ಅಂತ ಹೇಳ್ತೀನಿ. ಓಕೆ, ಸೊ ಇಫ್ ಯು ಆರ್ ಗೈಸ್ ರಿಯಲಿ ಇಂಟ್ರೆಸ್ಟೆಡ್, ಆ ಥರದೊಂದು ಪ್ಯಾಷನ್ ಇದ್ದರೆ ಫಾಲೋ ಯುವರ್ ಪ್ಯಾಷನ್. ಸೊ ಯು ಆರ್ ಹ್ಯಾಂಡ್ಸಮ್. ನೀನು ಹ್ಯಾಂಡ್ಸಮ್ ಅಥವಾ ಬ್ಯೂಟಿಫುಲ್ ಅಂತ ತೊಗೊಳ್ಳಿ. ಐ ಆಮ್ ಆಲ್ ಯುವರ್ಸ್. ನೆಕ್ಸ್ಟ್ ಮೆಸೇಜ್, ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಪ್ರೆಷರ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಮಯ ಕೊಡಿ ನಿಮ್ಮ ಪರ್ಸನ್ಗೆ. ಐ ಮಿಸ್ ಯು ಸೋ ಮಚ್ ಆ್ಯಂಡ್ ಐ ವಾಂಟ್ ಯು ಟು ಬಿ ಮೈನ್ ಫಾರ್ ಎವರ್ ಆ್ಯಂಡ್ ಎವರ್. ಐ ಥಿಂಕ್ ಈ ಪರ್ಸನ್ ತುಂಬ ಪಾಸಿಟಿವ್ ಇದ್ದಾರೆ ನಿಮ್ಮ ವಿಚಾರವಾಗಿ ಅಂತ ಹೇಳಬಹುದು. ಎಲ್ಲಿ ಬಹುಶಃ ನೀವು ಒಂದು ಫ್ರೆಂಡ್ ಜೊತೆ ಮಾತಾಡಿದ್ರೂ ಪಾಸಿಟಿವ್ ಮಾಡ್ಕೊಳ್ಳೋದು ಅಥವಾ ಅತಿ ಪ್ರೀತಿ ಕೆಲವೊಂದು ಸತಿ ನಿಮಗೂ ಉಸಿರು ಕಟ್ಟಿಸುವಂಥದ್ದಿದೆ. ಸೊ ಒಂದೊಂದು ಸತಿ ಪ್ರೀತಿ ತೋರಿಸ್ತಾ ಇದ್ದರೆ ಅಷ್ಟೊಂದು ಪ್ರೀತಿ ಈ ಪರ್ಸನ್ ನಿಮಗೆ ತೋರಿಸ್ತಾರೆ ಅಂತ ಹೇಳಬಹುದು.
ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಗ್ರೇಟ್ಫುಲ್ ಅಂತ ಫೀಲ್ ಮಾಡ್ತಾ ಇದ್ದಾರೆ, ಬ್ಲೆಸ್ಡ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಬಿಲೀವ್ ಇನ್ ಯುವರ್ ಸೆಲ್ಫ್ ಮೈ ಲವ್. ನಿನ್ನನ್ನು ನೀನು ನಂಬು, ನಿನ್ನ ಮೇಲೆ ನೀನು ನಂಬಿಕೆ ಇಡು. ವಾಟ್ ಐ ಫೀಲ್ ಫಾರ್ ಯು ಈಸ್ ಸೋ ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್. ಸೊ ಅವರು ನಿಮ್ಮ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಥವಾ ಏನೆಲ್ಲ ಹೇಳ್ತಿದ್ರು ಅದೆಲ್ಲವೂ ಪರ್ಫೆಕ್ಟ್ ಆಗಿದೆ, ಪ್ಯೂರ್ ಆಗಿದೆ. ನಿನ್ನ ಮೇಲಿರುವಂತಹ ಪ್ರೀತಿ, ನನ್ನ ಪ್ರೀತಿ ಪ್ಯೂರ್ ಆಗಿದೆ. ಆ್ಯಂಡ್ ನೀನು ಹೇಗಿದೆಯಾ ಹಾಗೆ ನನಗೆ ಪರ್ಫೆಕ್ಟ್ ಆಗಿದೆಯಾ, ಹಾಗೆ ನನಗೆ ಇಷ್ಟ ಆಗ್ತೀಯಾ. ಇಟ್ಸ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಸೊ ಇನ್ನೂ ಈ ಪರ್ಸನ್ ನಿಮ್ಮ ಜೊತೆ ಇನ್ನೂ ಎಕ್ಸ್ಪ್ರೆಸಿವ್ ಆಗಿಲ್ಲ ಅಂದರೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಯು ಮೇಕ್ ಮೈ ಹಾರ್ಟ್ ಸ್ಮೈಲ್. ಓಕೆ, ಸೊ ಯಾವಾಗಲೂ ಇವ್ರು ಸ್ಯಾಡ್ ಇದ್ದಾಗೆಲ್ಲ ಇವ್ರು ನಿಮ್ಮನ್ನ ನೋಡಿದರೆ ಸಾಕು ಖುಷಿ ಪಡ್ತಾರೆ ಅಂತ ಹೇಳ್ಬಹುದು. ಯಾವಾಗಲೂ ಇವ್ರನ್ನ ನೀವು ನಗಿಸ್ತಾನೆ ಇರ್ತೀರಾ ಅಂತ ಹೇಳ್ಬೋದು. ಡ್ರೀಮ್ ಬಾಯ್ ಅಥವಾ ಡ್ರೀಮ್ ಗರ್ಲ್ ಅಂತ ತಗೊಳ್ಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಲವ್ ಯು ಸೋ ಮಚ್, ಯು ಆರ್ ಮೈ ಹೋಲ್ ವರ್ಲ್ಡ್, ಐ ವಿಲ್ ಆಲ್ವೇಸ್ ಲವ್ ಯು. ಓಕೆ, ಸೊ ತುಂಬ ಪ್ರೀತಿಸ್ತೀನಿ ನಾನು ನಿನ್ನ ಅಂತ ಹೇಳ್ತಾ ಇದ್ದಾರೆ ಈ ಪರ್ಸನ್. ದಟ್ಸ್ ರಿಯಲಿ ರಿಯಲಿ ಗ್ರೇಟ್. ಓವರಾಲ್ ಈ ರೀಡಿಂಗ್ ನೋಡೋದಾದರೆ ಈ ಪರ್ಸನ್ ನಿಮ್ಮ ಮೇಲೆ ತುಂಬ ಪೊಸೆಸಿವ್ ಇದ್ದಾರೆ ಆ್ಯಂಡ್ ತುಂಬ ಪ್ರೀತಿ ಮಾಡ್ತಾರೆ, ತುಂಬಾ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಮೇಲೆ. ಬಟ್ ಎಲ್ಲೋ ಒಂದು ಕಡೆ ಇವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹಿಂದೆ ಹಾಕ್ತಾರೆ ಅಂತ ಹೇಳಬಹುದು. ಮೈಟ್ ಬಿ ಇವ್ರದ್ದು ಥ್ರೋಟ್ ಚಕ್ರ ಏನಿದೆ ಅದು ಬ್ಲಾಕ್ ಆಗಿರಬಹುದು. ಅನಿಸಿದ್ದನ್ನು ಅನಿಸಿರೋ ರೀತಿಯಲ್ಲಿ ಹೇಳೋದಿಲ್ಲ, ಇದ್ದದ್ದನ್ನು ಇದ್ದಂಗೆ ಹೇಳೋದಿಲ್ಲ, ಸುತ್ತಿ ಬಳಸಿ ಬರ್ತಾರೆ ಅಂತ ಹೇಳಬಹುದು. ಮನಸ್ಸಲ್ಲಿ ಒಂದು ಇಟ್ಕೊಳ್ತಾರೆ, ಎದುರುಗಡೆ ಇನ್ನೊಂದು ಥರ ಹೇಳ್ತಾರೆ. ಮೈಟ್ ಬಿ ಇಲ್ಲಿ ಕೆಲವ್ರಿಗೆ ಈ ಪರ್ಸನ್ ನನ್ನನ್ನು ಪ್ರೀತಿಸೋದೇ ಇಲ್ಲ ಅನ್ನೋ ರೀತಿ ನೀವು ಫೀಲ್ ಮಾಡಬಹುದು. ವೈ? ಬಿಕಾಸ್ ಈ ಪರ್ಸನ್ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ದಟ್ ನನ್ನ ಪರ್ಸನ್ಗೆ ಅಂದರೆ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅನ್ನೋ ರೀತಿ ಅವರು ಆ್ಯಕ್ಟ್ ಮಾಡ್ತಾರೆ. ಬಟ್ ದ ಥಿಂಗ್ ಈಸ್, ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ಬಟ್ ದ ವೇ ಏನಿದೆ ಎಕ್ಸ್ಪ್ರೆಸ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಕೆಲವರು ಆ್ಯಕ್ಷನ್ ಮುಖಾಂತರ ಹೇಳ್ತಾರೆ, ಇನ್ನು ಕೆಲವರು ವರ್ಡಿಂಗ್ಸ್ ಮುಖಾಂತರ ಹೇಳ್ತಾರೆ, ಇನ್ನು ಕೆಲವರು ಅಪ್ರಿಷಿಯೇಟ್ ಮಾಡಿ ಹೇಳ್ತಾರೆ, ಇನ್ನು ಕೆಲವರು ಅದನ್ನು ಫೀಲ್ ಮಾಡಿಸ್ತಾರೆ. ಸೊ ಒಬ್ಬೊಬ್ಬರದ್ದು ಪ್ರೀತಿ ಎಕ್ಸ್ಪ್ರೆಸ್ ಮಾಡುವಂಥ ವಿಧಾನ ಬೇರೆ ಬೇರೆ. ಸೊ ಅದನ್ನು ನೀವು ಸಹ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಪೈಲ್ ನಂಬರ್ 1. ಹೇ ಪೈಲ್ ನಂಬರ್ 2, ಯಾರೆಲ್ಲ N to Z ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಏನು ಹೇಳ್ತಿದ್ದಾರೆ? ಐ ವಾಂಟ್ ಗೋ ಲಾಂಗ್ ಡ್ರೈವ್ ವಿತ್ ಯು. ನಿನ್ನ ಜೊತೆ ನಾನು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಬಿ ಟುಗೆದರ್. ಸೊ ಈ ಪರ್ಸನ್ ಜೊತೆಗಿರೋಣ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ಲಾಂಗ್ ಡಿಸ್ಟೆನ್ಸ್ ಪ್ರೀತಿಯಾಗಿರಬಹುದು ನಿಮ್ಮದು. ಸೊ ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ. ಸೊ ಈಗ ಒಟ್ಟಾಗಿರೋಣ, ಒಂದಾಗಿರೋಣ ಅಂತ ಹೇಳ್ತಾ ಇದ್ದಾರೆ. ಐ ಮಿಸ್ ಯು. ಸೊ ಈ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಹೌ ಆರ್ ಯು? ಹೇಗಿದೆಯಾ? ನೆಕ್ಸ್ಟ್ ಮೆಸೇಜ್, ನೆವರ್ ಫಾರ್ಗೆಟ್ ಹೌ ಸ್ಪೆಷಲ್ ಯು ಆರ್ ಟು ಮೀ. ಸೊ ನೀನು ಎಷ್ಟು ಸ್ಪೆಷಲ್ ಇದೆಯಾ ನನಗೆ ಅಂತ ನೀನು ಯಾವತ್ತೂ ಮರಿಬೇಡ ಅಂತ ಹೇಳ್ತಾ ಇರೋದು. ಯು ಆರ್ ಮೈ ಫಸ್ಟ್ ಥಾಟ್ ಎವ್ರಿ ಮಾರ್ನಿಂಗ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀನೇ ನನಗೆ ಫಸ್ಟು ನೆನಪು, ನಿಂದೇ ಫಸ್ಟ್ ನೆನಪಾಗೋದು ನನಗೆ. ನಿನ್ನ ನೆನಪಾಗದೆ ನನ್ನ ದಿನ ಸ್ಟಾರ್ಟ್ ಆಗೋದಿಲ್ಲ. ಸೊ ಹೇಳ್ತಾ ಇರೋದು ಐ ಲವ್ ಯು. ಓಕೆ, ಈ ಪರ್ಸನ್ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ. ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಯು ಕಂಟ್ರೋಲ್ ಮೈ ಹಾರ್ಟ್. ಓಕೆ, ಅವರ ಹಾರ್ಟನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಟೆಲಿಪತಿಕ್ಕಾಗಿ ಕನೆಕ್ಟ್ ಆಗಿರ್ಬೋದು ಇಲ್ಲಿ. ಯು ಆರ್ ಮೈ ಲಾಸ್ಟ್ ಥಾಟ್ ಎವ್ರಿ ನೈಟ್. ಓ ಮೈ ಗಾಡ್. ಸಿ, ಫಸ್ಟ್ ಥಾಟು ನೀವೇ ಅಂತೆ, ಲಾಸ್ಟ್ ಥಾಟು ನೀವೇ ಅಂತೆ. ಬೆಳಗ್ಗೆ ಎದ್ದ ತಕ್ಷಣವೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ ದಿನ ಸ್ಟಾರ್ಟ್ ಆಗೋದು, ದಿನ ಎಂಡ್ ಆಗೋದು ಕೂಡ ನಿಮ್ಮ ನೆನಪಿನೊಂದಿಗೇ ಅಂತ ಇವ್ರು ಹೇಳ್ತಾ ಇರೋದು. ಮೈಟ್ ಬಿ ನಿಮಗೂ ಕೂಡ ಅದೇ ರೀತಿ ಇರಬಹುದು. ಐ ನೆವರ್ ಫೀಲ್ಸ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್ ಥಿಂಗ್ಸ್. ಸೊ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಆರ್ಗ್ಯೂ ಮಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ಸೊ
ಎಲ್ಲೋ ಒಂದು ಕಡೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಆ ಗಿವಿಂದ. ಸೊ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರೋದು. ಐ ಆಮ್ ಜಸ್ಟ್ ನಾಟ್ ಮೆಚ್ಯೂರ್ ಇನಫ್ ಫಾರ್ ಅಸ್ ಲವ್ ಸೋ ಡೀಪ್. ಸೊ ಅಷ್ಟು ಇನ್ನೂ ಮೆಚ್ಯೂರಿಟಿ ನನಗೆ ಬಂದಿಲ್ಲ. ಇನ್ನೂ ಒಂದು ಗ್ರೇಟ್ ಹಂತಕ್ಕೆ ತೊಗೊಂಡು ಹೋಗುವಷ್ಟು ಅಷ್ಟು ಮ್ಯಾಚ್ಯೂರಿಟಿ ಇನ್ನೂ ಬಂದಿಲ್ಲ. ಅಷ್ಟು ಬುದ್ಧಿ ನನಗಿನ್ನೂ ಬೆಳೆದಿಲ್ಲ. ಸೊ ಥಿಂಗ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು, ಸೂಕ್ಷ್ಮಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನನಗಿನ್ನೂ ಅಷ್ಟು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಕ್ ಎವ್ರಿವೇರ್. ನಾನು ಎಲ್ಲ ಕಡೆ ಸ್ಟಕ್ ಆಗಿದ್ದೀನಿ. ಮೈಟ್ ಬಿ ಇವ್ರು ನಿಮ್ಮ ಜೊತೆ ಮಾತಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಹೆಲ್ಪ್ಲೆಸ್ನೆಸ್ಸು ಇರಬಹುದು. ಆ ಒಂದು ಫ್ರಸ್ಟ್ರೇಷನ್ ಕೂಡ ಇರಬಹುದು, ಅಥವಾ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ನಡೀತಾ ಇರಬಹುದು, ಅಥವಾ ಕೆರಿಯರ್ ವೈಸ್ ನೋಡ್ತಾ ಇರಬಹುದು, ಅಥವಾ ಸಮ್ ಟ್ರಸ್ಟ್ ಇಶ್ಯೂಸ್. ಟ್ರಸ್ಟ್ ಮೀ ಅಂತ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಹೇಳಿದೆ ಟ್ರಸ್ಟ್ ಇಶ್ಯೂಸ್. ಕೆಲವರಿಗೆ ಇಲ್ಲಿ ಟ್ರಸ್ಟ್ ಮೀ ಅಂತ ಬರ್ತಿದೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದಷ್ಟು ಟ್ರಸ್ಟ್ ಇಶ್ಯೂಸ್ ಇರಬಹುದು. ಬಿಕಾಸ್ ಲಾಂಗ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಮೀಟ್ ಆಗ್ತಾ ಇರೋದಿಲ್ಲ, ಅಥವಾ ಅವ್ರು ಬ್ಯುಸಿ ಇದ್ದಾಗ ನೀವು ಕಾಲ್ ಮಾಡಿರ್ತೀರ, ನೀವು ಬ್ಯುಸಿ ಇದ್ದಾಗ ಅವ್ರು ಕಾಲ್ ಮಾಡಿರ್ತಾರೆ. ಸೊ ಒಬ್ರಿಗೊಬ್ಬರು ಟೈಮ್ ಕೊಟ್ಕೊಳ್ಳೋದಕ್ಕಾಗ್ತಿರೋದಿಲ್ಲ, ಅಥವಾ ಏನೋ ಒಂದು ಮಾತಾಡೋದಕ್ಕೆ ಹೋಗಿ ಇನ್ನೇನೋ ಆಗಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಸಿಚುವೇಶನ್ಸ್ ಇರೋದ್ರಿಂದ ಈ ಥರ ಎಲ್ಲ ಸರ್ಕಮ್ಸ್ಟೆನ್ಸಸ್ ಬರ್ತಾ ಇರಬಹುದು. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ಓಕೆ, ಸೊ ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಮೀಟ್ ಆಗೋಣ ಅಂತ. ಬಿಕಾಸ್ ಯಾವಾಗೆಲ್ಲ ನಿಮ್ಮನ್ನು ನೋಡ್ತಾರೆ, ಯಾವಾಗೆಲ್ಲ ನಿಮ್ಮ ಜೊತೆ ಮಾತಾಡ್ತಾರೆ, ಯಾವಾಗೆಲ್ಲ ಅವ್ರು ನಿಮ್ಮನ್ನ ಭೇಟಿ ಆಗ್ತಾರೆ, ಅವರ ಒಂದು ಸಿಟ್ಟು, ಕೋಪ ಎಲ್ಲವೂ ನೀರಿನಂತೆ ಕರಗಿ ಹೋಗುತ್ತೆ, ಮಂಜಿನಂತೆ ಕರಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಸೋ ಸೇಫ್ ವಿತ್ ಯು. ಓಕೆ, ನಿಮ್ಮ ಜೊತೆ ಇದ್ದರೆ ಈ ಪರ್ಸನ್ ತುಂಬ ಸೆಕ್ಯೂರ್ಡ್ ಫೀಲ್ ಮಾಡ್ತಾರೆ, ಸೇಫ್ ಫೀಲ್ ಮಾಡ್ತಾರೆ ಅಂತ ಹೇಳಬಹುದು. ಗುಡ್ ದಟ್ ನೀವು ಅವರಿಗೆ ಒಂದು ಸೇಫ್ಟಿ ಅನ್ನೋದನ್ನು ಕೊಟ್ಟಿದ್ದೀರಾ. ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ಓಕೆ, ನೀವು ಸ್ಪೋರ್ಟ್ಸ್ ಆಡೋದು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸೊ ಓವರಾಲ್ ನೋಡೋದಾದರೆ ಪ್ರೀತಿ ಇದೆ, ಕಳ್ಕೊಳ್ಳೋ ಭಯ ಇದೆ. ಆದರೆ ಯಾವ ರೀತಿ ಪಡ್ಕೋಬೇಕು ಅಂತ ಅಷ್ಟು ಕ್ಲಾರಿಟಿ ಈ ಪರ್ಸನ್ಗೆ ಇನ್ನೂ ಸಿಗ್ತಾ ಇಲ್ಲ. ಯಾವ ರೀತಿ ಹೋಗಬೇಕು, ಹೇಗೆ ಹೋದರೆ ಸರಿ ಹೋಗುತ್ತೆ, ಅಷ್ಟು ಇನ್ನೂ ಗೊತ್ತಾಗ್ತಾ ಇಲ್ಲ ಅಂತ ಬರ್ತಾ ಇದೆ. ಮೈಟ್ ಬಿ ನಿಮಗಿರುವಷ್ಟು ಗಟ್ಸ್ ಏನಿದೆ, ನಿಮಗಿರುವಷ್ಟು ಒಂದು ಬೋಲ್ಡ್ನೆಸ್, ಧೈರ್ಯ ಏನಿದೆ, ಈ ಪರ್ಸನ್ ಕಡೆಯಿಂದ ಇಲ್ಲ ಅಂತ ಬರ್ತಾ ಇದೆ. ನೀವು ಏನೇ ಆದರೂ ನಾನು ಇದ್ದೀನಿ ಅಂತ ನೀವು ಹೇಳ್ತೀರಾ, ಬಟ್ ಸಮ್ವೇರ್ ಇವರು ಸೊಸೈಟಿಗೆ ಹೆದರಬಹುದು, ಅಥವಾ ಫ್ಯಾಮಿಲಿಗೆ ಹೆದರಬಹುದು, ಕಮಿಟ್ಮೆಂಟ್ಸಿಗೆ ಹೆದರಬಹುದು. ಸೊ ಸ್ವಲ್ಪ ಭಯ, ಕಳ್ಕೊಳ್ಳೋ ಭಯ, ಅಥವಾ ನಾನು ಡಿಸರ್ವ್ ಇದೀನಾ ಇಲ್ಲ ನನ್ನ ಪರ್ಸನ್ಗೆ ಅನ್ನೋ ಒಂದು ಸೆಲ್ಫ್ ಡೌಟ್, ಮಿಸ್ಸಿಂಗ್ ಎನರ್ಜೀಸ್. ಓವರಾಲ್ ರೀಡಿಂಗ್ ನೋಡೋದಾದರೆ ಈ ಥರದ ಒಂದಷ್ಟು ಎನರ್ಜೀಸ್ ನನಗೆ ಕಾಣ್ತಾ ಇದೆ. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.